ಇದು ಡಿಸೆಂಬರ್ 1971ರಲ್ಲಿ ನಡೆದಂಥ ಘಟನೆ. ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ಯುದ್ಧ ವಿಮಾನಗಳು ಗುಜರಾತಿನ ಭುಜ್ನಲ್ಲಿದ್ದಂಥ ಏರ್ಬೇಸನ್ನು ಇದ್ದಕ್ಕಿದ್ದ ಹಾಗೆ ಧ್ವಂಸಗೊಳಿಸಿಬಿಡ್ತಾರೆ. ಆ ರನ್ವೇ ಸರಿಯಾಗಿರಲಾರದೆ ಏರ್ಬೇಸ್ನಲ್ಲಿ ಭಾರತದ ನಮ್ಮ ಯುದ್ಧ ವಿಮಾನಗಳು ಪಾಕಿಸ್ತಾನದ ಮೇಲೆ ಸರಿಯಾಗಿ ದಾಳಿ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂಥ ದುಸ್ಥಿತಿ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿರುವಂಥ ಮಾದಾಪುರ ಎನ್ನುವಂಥ ಗ್ರಾಮದಲ್ಲಿರುವಂಥ 3 ಜನ ಮಹಿಳೆಯರು ಒಂದು ತೀರ್ಮಾನವನ್ನು ಮಾಡ್ತಾರೆ. ನೋಡಿ, ನಾವು ದೇಶಕ್ಕಾಗಿ ಸೇವೆ ಮಾಡಬೇಕು ಅಂದರೆ ಗಡಿಗೆ ಹೋಗಿ ಬಂದೂಕನ್ನು ಹಿಡ್ಕೊಂಡು ನಿಲ್ಲಬೇಕಾಗಿಲ್ಲ, ತುಪಾಕಿಯನ್ನು ಹಾರಿಸಬೇಕಾಗಿಲ್ಲ. ನಾವು ಇದ್ದ ಜಾಗದಲ್ಲಿಯೇ ದೇಶಕ್ಕಾಗಿ ಸೇವೆ ಮಾಡಿಸಬಹುದು ಹೇಗೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ರನ್ವೇ ಹಾಳಾಗಿತ್ತೋ ಆ ರನ್ವೇಯನ್ನು ದುರಸ್ತಿಗೊಳಿಸಲಿಕ್ಕೆ ಭುಜ್ ಏರ್ಬೇಸಿನ ಪಕ್ಕದಲ್ಲಿದ್ದಂಥ ಮಾದಾಪುರದ ಸುಮಾರು 100 ಜನ ಮಹಿಳೆಯರು ಆ ಜಾಗಕ್ಕೆ ಬರ್ತಾರೆ. ಅವ್ರ ಬಳಿ ಪಿಕಾಸಿಗಳಾಗಲಿ, ಗುದ್ಲಿಗಳಾಗಲಿ, ಮತ್ತೊಂದಾಗಲಿ, ಅವ್ರು ಯಾರು ಕೆಲಸಗಾರರಲ್ಲ, ಗಾರೆ ಕೆಲಸ ಮಾಡೋರಲ್ಲ. ಆದರೆ ದೇಶದ ಬಗ್ಗೆ ಅದಮ್ಯವಾದಂಥ ಭಕ್ತಿ ಅವರಲ್ಲಿರುತ್ತೆ. ಹೀಗಾಗಿ ಆ ರನ್ವೇಯನ್ನು ಸರಿಪಡಿಸುವ ಕೆಲಸದಲ್ಲಿ 300 ಜನ ತೊಡಕೋತಾರೆ. ಮೇಲ್ಗಡೆ ನಿಮ್ಮ ಗುಜರಾತಿನ ಬಿಸಿಲು ಗೊತ್ತು, ಸೂರ್ಯ ಯಾವ ರೀತಿ ಕೆಂಪಿಸ್ತಾ ಇರ್ತಾನೆ ಅಂತಂದ್ರೆ, ಕೆಂಪಾಗಿ ಕುದೀತಾ ಇರ್ತಾನೆ ಅಂತಂದರೆ ಹೊರಗಡೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸುಡು ಬಿಸಿಲು, ಹಸಿವು, ಜೊತೆಗೆ ನೀರಡಿಕೆ, ಬಾಯಾರಿಕೆ, ಇದರ ಮಧ್ಯೆ ತಮ್ಮನ್ನು ತಾವು ಸಂಪೂರ್ಣವಾಗಿ ರಾಷ್ಟ್ರಕ್ಕೆ ಸಮರ್ಪಿಸಿಕೊಂಡು ಈ 300 ಜನ ಇಡೀ ರನ್ವೇಯನ್ನು 72 ಗಂಟೆಗಳ ಕಾಲ ಕೆಲಸ ಮಾಡಿ ಸಗಣಿಯಿಂದ ಸಾರಿಸ್ತಾ, ಮಣ್ಣನ್ನು ತಂದು ಹಾಕ್ತಾ ಇಡೀ ರನ್ವೇಯನ್ನು ದುರಸ್ತಿಗೊಳಿಸ್ತಾರೆ. ಈ ಮಧ್ಯೆ ಮಧ್ಯೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಸೈರನ್ನನ್ನು ಮೇಲ್ಗಡೆ ಹಾರಾಡ್ತಾ ಇರ್ತವೆ. ಯಾವಾಗ ಯುದ್ಧ ವಿಮಾನ ಹಾರಾಡ್ತಾವೋ ಅವರು ಅವಿತುಕೊಂಡು ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಯಾವಾಗ ಸೈರನ್ ಶಬ್ದ ಕಡಿಮೆ ಆಗುತ್ತೋ ಮತ್ತೆ ಕೆಲಸದಲ್ಲಿ ತೊಡಗ್ತಾ ಇರ್ತಾರೆ. ಹೀಗೆ ಮಾಡ್ತಾ 3 ದಿನಗಳಲ್ಲಿ ಮತ್ತೆ ಈ ಭುಜ್ನ ಏರ್ಬೇಸ್ ಸಿದ್ಧಗೊಳ್ಳುತ್ತೆ. ಈ ಮಹಿಳೆಯರ ಅದ್ಭುತವಾದಂಥ ಸೇವೆ ಜನಜನಿತ ಆಗತ್ತೆ. ಭುಜ್ ದ ಪ್ರೈಡ್ ಆಫ್ ಇಂಡಿಯಾ ಅನ್ನುವಂಥ ಸಿನಿಮಾ ನೀವು ನೋಡಿರ್ಬೋದು. ಈ ಮಹಿಳೆಯರ ಪ್ರಶಂಸೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕಡೆ ದಾಖಲಾಗಿ ಉಳಿಯುತ್ತೆ. ನಾನು ಹೇಳ್ತಾ ಇರೋದೇನೆಂದರೆ, ಮನುಷ್ಯನಿಗೆ ಯಾವಾಗ ಅವಕಾಶ ಸಿಗುತ್ತೋ, ನಾವು ಸಾಧಾರಣರು ಅಂದ್ಕೊಳ್ಳಲಾರದೆ ಆ ಸಂದರ್ಭದಲ್ಲಿ ನಮ್ಮ ಸೇವೆಗೆ ನಾವು ಸಿದ್ಧರಾಗಿಬಿಡಬೇಕು. ಭುಜ್ನ ಆ ಘಟನೆ ಭಾರತ ಚರಿತ್ರೆಯಲ್ಲಿ ಯಾವತ್ತೂ ದಾಖಲಾರ, ಯಾವತ್ತೂ ಸುವರ್ಣ ಪುಟದಲ್ಲಿ ಬರೆದಿಡುವಂಥದ್ದು ಅಲ್ವಾ?